ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ನಲ್ಲಿ ನಾವು ಹೋದ್ ಸೆಷನ್ ಅಲ್ಲಿ ಬಹಳಷ್ಟು ಸಿಮ್ಯುಲೇಷನ್ಸ್ ಗಳನ್ನ ನೋಡಿದ್ವಿ, ಹೌದಾ? ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಕುರಿತಾದಂತಹ ಸಿಮ್ಯುಲೇಷನ್ ಆಗಿತ್ತು, ಜಾನ್ ಟ್ರಾವೆಲ್ ಟಾಕ್ ರವರ ಸಿಮ್ಯುಲೇಷನ್ ಆಗಿತ್ತು. ಸೊ ಇವೆಲ್ಲವೂ ಕೂಡ ಎಲೆಕ್ಟ್ರಿಸಿಟಿಯ ಸುತ್ತ ಸಾಗುವಂತಹದ್ದು, ಹೌದಲ್ವಾ? ಅದೇ ರೀತಿ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳ ಕುರಿತು ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು. ಈಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಉಕ್ತ ಲೇಖನದ ಕಡೆಗೆ ಗಮನ ಹರಿಸೋಣ. ಸೊ ಮೊದಲು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಉಕ್ತ ಲೇಖನ ಅಥವಾ ಉಕ್ತ ಲೇಖನ ಏನಂತ ಕರಿತೀವಿ ನಾವು? ಡಿಕ್ಟೇಷನ್ ವರ್ಡ್ಸ್ ಗಳ ಕುರಿತು ನಾವು ಗಮನ ಹರಿಸೋಣ. ತದನಂತರ ಪಾಠದ ವಿಷಯ, ದ ಸಬ್ಜೆಕ್ಟ್ ಆರ್ ಜಿಸ್ಟ್ ಆಫ್ ದ ಚಾಪ್ಟರ್ ನೋಡೋಣ. ಮೂರನೇದು, ಈ ಒಂದು ಪಾಠಕ್ಕೆ ಪೂರಕವಾಗಿರುವಂತಹ ಸಿಮ್ಯುಲೇಷನ್ ಒಂದನ್ನ ಕಲಿಯೋಣ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಾನು ನಿಮ್ಮ ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಿಟ್ ನ ಹೇಗ್ ಮಾಡೋದು ಅನ್ನೋದ್ರ ಕುರಿತು ವಿವರಿಸಿದ್ದೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಡಿಕ್ಟೇಷನ್ ವರ್ಡ್ಸ್ ಗಳೇನಿದೆ ಅದ್ರ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಮೊದಲನೆಯ ಪದ ವಿದ್ಯುನ್ಮಂಡಲ. ಮೊದಲನೆಯ ಪದ ವಿದ್ಯುನ್ಮಂಡಲ. ವಿದ್ಯುನ್ಮಂಡಲ. ವಿದ್ಯುನ್ಮಂಡಲ ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ವರ್ಡ್ ಸ್ಥಿತಿಸ್ಥಾಪಕತ್ವ. 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 ಎಲಾಸ್ಟಿಸಿಟಿ ಅನ್ನುವಂತಹ ಅರ್ಥ ಬರುತ್ತೆ. ನೋಟ್ ಮಾಡ್ಕೊಂಡ್ರಾ? ಸ್ಥಿತಿಸ್ಥಾಪಕತ್ವ. ಮೂರನೆಯ ಪದ ವಿದ್ಯುತ್ ಕಾಂತೀಯ ಪ್ರೇರಣೆ. ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತೀವಿ ನಾವು. ಓಕೆ, ವಿದ್ಯುತ್ ಕಾಂತೀಯ ಪ್ರೇರಣೆ. ನೋಟ್ ಮಾಡ್ಕೊಂತಾ ಇದ್ದೀರಂತ ಭಾವಿಸ್ತಾ ಇದ್ದೀನಿ. ನೋಟ್ ಮಾಡ್ತಾ ಇದ್ದೀರಲ್ಲ? ವೆರಿ ಗುಡ್. ವಿದ್ಯುತ್ ಕಾಂತೀಯ ಪ್ರೇರಣೆ. ನೆಕ್ಸ್ಟ್ ಪದ ಸಂಕುಚನ ಮತ್ತು ವಿಕಸನ. ಸಂಕುಚನ ಮತ್ತು ವಿಕಸನ ಅಂದ್ರೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಅಂತೀವಲ್ಲ, ಅದು ಸಂಕುಚನ ಮತ್ತು ವಿಕಾಸನ. ಸಂಕುಚನ ಮತ್ತು ವಿಕಸನ.
ವಿಕಾಸನ ಅಲ್ಲ, ವಿಕಸನ. ವಿಕಸನ ಅಂದ್ರೆ ರಿಲ್ಯಾಕ್ಸೇಷನ್. ಓಕೆ, ನೆಕ್ಸ್ಟ್ ಪದ ಲಘು ಮಂಡಲ. ಲಘು ಮಂಡಲ. ಲಘು ಮಂಡಲ ಅಂದ್ರೆ ಶಾರ್ಟ್ ಸರ್ಕ್ಯೂಟ್. ವಿದ್ಯುತ್ ಮಂಡಲದಲ್ಲಿ ತಂತಿಗಳು ನೇರವಾಗಿ ಒಂದಕ್ಕೊಂದು ಸ್ಪರ್ಶಿಸಿದಾಗ ಉಂಟಾಗುವಂತಹ ಸ್ಥಿತಿ. ಇದರಿಂದ ಬೆಂಕಿ ಹತ್ತಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಲಘು ಮಂಡಲ ಅಂದ್ರೆ ಶಾರ್ಟ್ ಸರ್ಕ್ಯೂಟ್. ಸೊ ವಾಟ್ ಆರ್ ದ 5 ವರ್ಡ್ಸ್? ವಿದ್ಯುನ್ ಮಂಡಲ, ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸ್ಥಿತಿಸ್ಥಾಪಕತ್ವ, ಎಲಾಸ್ಟಿಸಿಟಿ. ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸಂಕುಚನ ಮತ್ತು ವಿಕಸನ, ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್. ಲಘು ಮಂಡಲ, ಶಾರ್ಟ್ ಸರ್ಕ್ಯೂಟ್. ನೋಟ್ ಮಾಡ್ಕೊಂಡ್ರಾ? ಓಕೆ, ಎಲ್ಲ ನೋಟ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇದಾಗಿತ್ತು ಇವತ್ತಿನ ಡಿಕ್ಟೇಷನ್ ವರ್ಡ್. ಇವತ್ತಿನ ಪಾಠದ ವಿಷಯ ಏನು ಅನ್ನೋದನ್ನ ನಾನು ನಿಮ್ಗೀಗ ಶೇರ್ ಮಾಡ್ತೀನಿ ಸ್ಕ್ರೀನ್ ನ. ಸೊ ಈ ಒಂದು ಪಾಠ ನಿಮ್ಗೆ ಅರ್ಥ ಆಗುವಂತಹ ರೀತಿಲಿ ನಾನಿಲ್ಲಿ ಒಂದು ಫ್ರೇಮ್ ವರ್ಕ್ ಮಾಡಿದ್ದೀನಿ. ಓಕೆ, ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಳೋ ರೀತಿ ಇರುತ್ತೆ, ಅದನ್ನ ನಾನು ಹೈಲೈಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಕ್ಯಾನ್ ಯು ಆಲ್ ಸಿ? ಗುಡ್. ಈಗ ವಿದ್ಯುತ್ ಘಟಕಗಳ ಸಂಕೇತಗಳು, ಸಿಂಬಲ್ ಆಫ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್. ಈ ಒಂದು ಪರ್ಟಿಕ್ಯುಲರ್ ಪಾಠ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮದಲ್ಲಿ ನಾವೇನ್ ಕಲಿತಾ ಹೋಗ್ತೀವಿ ಅಂತ ಹೇಳಿದ್ರೆ, ಈ ಒಂದು ವಿದ್ಯುತ್ ಘಟಕಗಳೇನಿರುತ್ತೆ ಅವುಗಳ ಸಂಕೇತಗಳ ಬಗ್ಗೆ ಫಸ್ಟ್ ತಿಳ್ಕೊತೀವಿ. ವಿ ಲರ್ನ್ ಅಬೌಟ್ ದ ಸಿಂಬಲ್ಸ್ ಆಫ್ ವೇರಿಯಸ್ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್. ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಎಷ್ಟೊಂದು ಸಿಂಬಲ್ ಗಳನ್ನ ಕಲ್ತಿದ್ವಿ, ಹೌದಾ? ಈ ರೀತಿ ಇದ್ರೆ ಏನ್ ಸಿಂಬಲು, ಮತ್ತೆ ಈ ರೀತಿಯಾಗಿ ಇದ್ರೆ ಏನ್ ಸಿಂಬಲ್. ಸೊ ಬ್ಯಾಟ್ರಿಯ ಒಂದು ಭಾಗ ಈ ರೀತಿ ಇದ್ರೆ ಏನ್ ಸಿಂಬಲ್. ಈ ತರನಾದಂತಹ ಸಿಂಬಲ್ಸ್ ಗಳನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಕಲ್ತಿದ್ವಿ ಅಲ್ವಾ? ಸೊ ಅದ್ರ ಬಗ್ಗೆ ಒಂದಿಷ್ಟು ಸೈದ್ಧಾಂತಿಕವಾದಂತಹ ಬರವಣಿಗೆನ ನಾವು ತಿಳ್ಕೊಂತಾ ಹೋಗೋಣ. ವಿದ್ಯುತ್ ಮಂಡಲ. ವಿದ್ಯುತ್ ಮಂಡಲ ಈಗ ತಾನೇ ನಾನು ನಿಮ್ಗೆ ಡಿಕ್ಟೇಷನ್ ಅಲ್ಲಿ ಕೊಟ್ಟಿದ್ದೆ. ಏನ್ ವಿದ್ಯುತ್ ಮಂಡಲ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈ ವಿದ್ಯುತ್ ಪ್ರವಾಹವು ಹರಿಯಲು ಇರುವಂತಹ ಪೂರ್ಣ ಮತ್ತು ಮುಚ್ಚಿದ ಹಾದಿ. ಇದನ್ನ ನ ಮತ್ತು ಮ ಅಕ್ಷರಗಳ ಒತ್ತಕ್ಷರ ಗಮನಿಸಿ ನೋಡ್ಬೇಕಾಗತ್ತೆ. ಅರ್ಥ ಆಯ್ತಾ? ವಿದ್ಯುತ್ ಮಂಡಲ ಅಂತ ನಾವ್ ಈ ರೀತಿಯಾದ್ರೂ ಬರಿಬಹುದು, ಅಥವಾ ವಿದ್ಯುತ್ ಮಂಡಲ ಅಂತ ಕೂಡ ಬರಿಬಹುದು. ವಿದ್ಯುತ್ ಪ್ಲಸ್ ಮಂಡಲ ವಿದ್ಯುನ್ ಮಂಡಲ ಆಗುತ್ತೆ. ಇದು ವಿದ್ಯುತ್ ಪ್ರವಾಹವನ್ನ ಹರಿಯಲು ಇರುವಂತಹ ಪೂರ್ಣ ಮುಚ್ಚಿದ ಹಾದಿಯಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆನಾ? ಸೊ ಇಲ್ಲೇನಾಗುತ್ತೆ, ಈ ವಿದ್ಯುತ್ ಮಂಡಲನ ಸುಲಭವಾಗಿ ಪ್ರತಿನಿಧಿಸುವ ಕೆಲವು ನಿರ್ದಿಷ್ಟ ಸಂಕೇತಗಳನ್ನ ಬಳಸ್ತೀವಿ. ವಿ ಯೂಸ್ ಸರ್ಟನ್ ಸಿಂಬಲ್ಸ್. ಸೊ ಯಾವ್ದ್ಯಾವ್ದು? ಮೊದಲನೇದಾಗಿ ವಿದ್ಯುತ್ ಕೋಶ. ವಿದ್ಯುತ್ ಕೋಶ ಅಂದ್ರೆ ಎಲೆಕ್ಟ್ರಿಕ್ ಸೆಲ್. ಓಕೆ, ಉದ್ದದ ಗೆರೆ ಧನ ಪ್ಲಸ್ ನ ಧ್ರುವವನ್ನ ಮತ್ತು ದಪ್ಪನ ಗೆರೆ ಋಣ ಅಥವಾ ಮೈನಸ್ ಧ್ರುವವನ್ನ ಸೂಚಿಸುತ್ತೆ. ಸಿಂಪಲ್ ಆಗಿ ಹೇಳಿದ್ರೆ ಉದ್ದದ ಗೆರೆ ಪ್ಲಸ್ ಇರೋದು ಪಾಸಿಟಿವ್, ಅಡ್ಡ ಆಗಿರುವಂತಹದ್ದು ಮೈನಸ್ ಇರೋದು ನೆಗೆಟಿವ್. ಈಗ ಈ ವಿದ್ಯುತ್ ಸೆಲ್ ನ ರೇಖಾಚಿತ್ರವನ್ನ ಗಮನಿಸೋಣ. ಕಾಣಿಸ್ತಾ ಇರಬಹುದು ನಿಮ್ಗೆ. ಈ ರೀತಿಯಾಗಿರುತ್ತೆ. ಒಂದು ಬ್ಯಾಟರಿಯನ್ನ ತೆಗೆದುಕೊಂಡಾಗ ಈ ರೀತಿಯಾಗಿರುತ್ತೆ ಬ್ಯಾಟ್ರಿ. ಪ್ಲಸ್ ಭಾಗ, ಮೈನಸ್ ಭಾಗ. ಪ್ಲಸ್ ಭಾಗದಲ್ಲಿ ಈ ರೀತಿ ಒಂದು ಕ್ಯಾಪ್ ಅನ್ನ ನೀವು ಕಾಣ್ತೀರಾ. ಮೈನಸ್ ಭಾಗದಲ್ಲಿ ಈ ರೀತಿ ಒಂದು ತಟ್ಟೆಯ ರೀತಿಯಲ್ಲಿ ಇದಿರುತ್ತೆ. ಸೊ ಇದನ್ನ ಎಲೆಕ್ಟ್ರಾನ್ಸ್ಗಳು, ಪಾಸಿಟಿವ್ ಎಲೆಕ್ಟ್ರಾನ್ಸ್, ನೆಗೆಟಿವ್ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ಸೊ ಇದನ್ನ ಕ್ಯಾಥೋಡ್ ಅಂತೀವಿ. ಈ ಕರಿ ಭಾಗ ಏನ್ ಕಾಣುತ್ತಲ್ಲ ಇದನ್ನ ಎಲೆಕ್ಟ್ರೋಲೈಟ್ ಪೇಸ್ಟ್ ಅಂತೀವಿ. ಇದನ್ನ ಸೆಪರೇಟರ್ ಅಂತ ಕರಿತೀವಿ. ಇದನ್ನ ಕಾರ್ಬನ್ ಅಂಡ್ ಮ್ಯಾಂಗನಸ್ ಡೈಆಕ್ಸೈಡ್ ಮಿಕ್ಸ್ಚರ್ ಅಂತ ಕರಿತೀವಿ. ಈ ಭಾಗವನ್ನ ಆನೋಡ್. ಸಿಂಪಲ್, ಇದು ಕ್ಯಾಥೋಡ್ ಆಗಿರುತ್ತೆ, ಈ ಭಾಗ ಆನೋಡ್ ಆಗಿರುತ್ತೆ. ಸೊ ಇದು ಎಲೆಕ್ಟ್ರೋಲೈಟ್ ಪೇಸ್ಟ್ ಈ ಕಡೆ ಇರುತ್ತೆ. ಈ ಭಾಗವನ್ನ ಸಪರೇಟರ್, ಈ ಎಲೆಕ್ಟ್ರೋಲೈಟ್ ಪೇಸ್ಟ್ ಇಂದ ಇದನ್ನ ಸಪರೇಟ್ ಮಾಡೋದ್ರಿಂದ ಸಪರೇಟರ್ ಅಂತ ಕರ್ಸ್ಕೊಳ್ಳುತ್ತೆ. ಇದು ಕಾರ್ಬನ್ ಅಂಡ್ ಮ್ಯಾಂಗನೀಸ್ ಡೈಆಕ್ಸೈಡ್ ಮಿಕ್ಸ್ಚರ್ ಆಗಿರುತ್ತೆ. ಓಕೆ, ಸೊ ಇನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ. ಈ ಇಮೇಜ್ ಅಲ್ಲಿ ಕಾಣುತ್ತಾ? ಈ ರೀತಿಯಾಗಿರುತ್ತೆ.
ಇದು ಕ್ಯಾಥೋಡ್ ಅಥವಾ ಗ್ರಫೈಟ್ ರಾಡ್, ಇದು ಆನೋಡ್ ಅಥವಾ ಜಿಂಕ್ ಇನ್ನರ್ ಕೇಸ್, ಜಿಂಕ್ ನಿಂದ ಮಾಡಲಿರುತ್ತೆ, ಸತುವಿನಿಂದ ಮಾಡಿರ್ತಾರೆ. ಈ ಒಂದು ಪೇಸ್ಟ್ ಏನಿರುತ್ತೆ ದಟ್ ಇಸ್ ಕಾರ್ಬನ್ NH4Cl MnO2 ಮೆಗ್ನೀಷಿಯಂ ಆಕ್ಸೈಡ್ ಮತ್ತೆ ಈ ಸೋಡಿಯಂ ಕ್ಲೋರೈಡ್ ಮತ್ತೆ ಕಾರ್ಬನ್ ಇದನ್ನ ಹೊಂದಿರುತ್ತೆ. ಈಗ ವಿದ್ಯುತ್ ಕೋಶದ ಪ್ರಮುಖ ಭಾಗಗಳ ಕುರಿತು ನಾವು ತಿಳ್ಕೊಂತಾ ಹೋಗೋಣ. ಮೊದಲನೇದಾಗಿ ಧನಧ್ರುವ. ಧನಧ್ರುವ ಅಂದ್ರೆ ಧನ ಅಂದ್ರೆ ದುಡ್ಡು ಮೇಡಮ್, ದುಡ್ಡನ್ನ ತಂದ್ಕೊಡುವಂತ ಧ್ರುವ, ಹೌದಾ? ಇಲ್ಲ. ಧನ ಅಂದ್ರೆ ಪಾಸಿಟಿವಿಟಿ. ಧನ ಅಂದ್ರೆ ಹಸು ಕೂಡ ಹೌದು, ಅದು ಧನ. ಇದು ಧನ, ಧನಲಕ್ಷ್ಮಿ, ಧನ. ಸೊ ಧನಧ್ರುವ ಅಂದ್ರೆ ಪಾಸಿಟಿವ್ ಟರ್ಮಿನಲ್. ಸೊ ಇದರ ಒಂದು ಮಾರ್ಕಿಂಗ್ ನಾವು ಪ್ಲಸ್ ರೀತಿಯಲ್ಲಿ ಹೀಗೆ ಕೊಟ್ಟಿರ್ತೀವಿ. ಕೋಶದ ಮೇಲ್ಭಾಗದಲ್ಲಿ ಇರುವ ಲೋಹದ ಟೋಪಿಯನ್ನ ಮೆಟಲ್ ಕ್ಯಾಪ್ ಅಂತ ನಾವು ಕರಿತೀವಿ. ಇದನ್ನ ಧ್ರುವ ಅಂತ ಕರೆಯಲಾಗುತ್ತೆ. ಋಣ ಧ್ರುವ ನೆಗೆಟಿವ್ ಟರ್ಮಿನಲ್, ಕೋಶದ ಕೆಳಭಾಗದಲ್ಲಿರುವಂತಹ ಲೋಹದ ತಟ್ಟೆಯನ್ನ ಮೆಟಲ್ ಡಿಸ್ಕ್ ಅನ್ನ ಋಣ ಧ್ರುವ ಅಂತ ಕರೆಯಲಾಗುತ್ತೆ. ಪಾಸಿಟಿವ್ ಇದರಲ್ಲಿ ಮೆಟಲ್ ಕ್ಯಾಪ್ ಇರುತ್ತೆ, ನೆಗೆಟಿವ್ ಅಲ್ಲಿ ಮೆಟಲ್ ಡಿಸ್ಕ್ ಇರುತ್ತೆ. ಓಕೆ, ನಿಮ್ಗೆ ಇದರ ಕುರಿತು ಉದಾಹರಣೆಯನ್ನ ನೀಡಲು ಈ ರೀತಿಯಾದಂತಹ ಒಂದು ಬ್ಯಾಟರಿಯನ್ನ ತಂದಿದ್ದೀನಿ. ಕಾಣಿಸ್ತಾ ಇದೆಯಾ? ಇದು ಒಂದು ಬ್ಯಾಟರಿ. ಸೊ ಈ ಭಾಗದಲ್ಲಿ ಈ ಮೆಟಲ್ ಕ್ಯಾಪ್ ಏನ್ ಕಾಣುತ್ತೆ? ಕಾಣಿಸ್ತಾ ಇದೆ, ಇದು ಕ್ಯಾಪ್ ಇರುವಂತದ್ದು. ಈ ಮೆಟಲ್ ಕ್ಯಾಪ್ ಇರೋದು ಪಾಸಿಟಿವ್ ಧ್ರುವ. ಅದೇ ರೀತಿ ಈ ತರ ತಟ್ಟೆ ಏನಿದೆ, ಈ ತಟ್ಟೆ ಇರೋದು ನೆಗೆಟಿವ್ ಧ್ರುವ. ಸೊ ಇಲ್ಲಿ ನಾವು ಮಾರ್ಕ್ ಆಗಿರೋದನ್ನ ನೋಡಬಹುದು, ಚಿಕ್ಕದಾಗಿದೆ, ಪ್ಲಸ್ ಮಾರ್ಕ್ ಕಾಣಿಸುತ್ತಾ? ವೆರಿ ಗುಡ್, ಪ್ಲಸ್ ಮಾರ್ಕ್. ಈ ಮೆಟಲ್ ಕ್ಯಾಪ್ ಅಲ್ಲಿ ಆ ಪ್ಲಸ್ ಮಾರ್ಕ್ ಅನ್ನ ನೋಡಬಹುದು. ಅದೇ ತರ ಈ ಮೆಟಲ್ ಪ್ಲೇಟ್ ಏನಿದೆ, ಮೆಟಲ್ ಪ್ಲೇಟ್ ಅಲ್ಲಿ ನೆಗೆಟಿವ್ ಮಾರ್ಕ್ ಅನ್ನು ನೋಡಬಹುದು, ಮೈನಸ್ ಮಾರ್ಕ್ ಅನ್ನು ನೋಡಬಹುದು. ಕಾಣಿಸ್ತಾ ಇದೆಯಾ? ಸೊ ಈ ರೀತಿಯಾಗಿ ಒಂದು ಬ್ಯಾಟರಿ ಇರುತ್ತೆ. ಆದ್ರೆ ಈ ಬ್ಯಾಟರಿಯ ಒಳಭಾಗದಲ್ಲಿ ಏನಿರುತ್ತೆ ಅದನ್ನ ನಾವೀಗ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಒಳಗೆ ಕಾರ್ಬನ್ ರಾಡ್ ಅನ್ನ ನಾವು ನೋಡಬಹುದು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿಯಾದ ಕಪ್ಪಾದಂತಹ ಕಾರ್ಬನ್ ರಾಡ್ ಅನ್ನ ನೋಡಬಹುದು. ಇದನ್ನ ಇಂಗಾಲದ ಕಡ್ಡಿ ಅಂತ ಸಹ ನಾವು ಕರಿತೀವಿ. ಇದು ಕೋಶದ ಮಧ್ಯಭಾಗದಲ್ಲಿ ಇರುವಂತಹ ಕಡ್ಡಿ. ಇದು ವಿದ್ಯುತ್ ಪ್ರವಾಹಕ್ಕೆ ಸಹಾಯ ಮಾಡುತ್ತೆ. ನಾನ್ ನಿಮ್ಗೆ ಏನು ಲೈವ್ ಬ್ಯಾಟ್ರಿ ತೋರಿಸಿದ್ದೆ, ಆ ಬ್ಯಾಟ್ರಿ ಒಳಗಡೆ ನಾನ್ ನಿಮ್ಗೆ ಕಾರ್ಬನ್ ರಾಡ್ ನ ತೋರ್ಸಕ್ ಆಗಲ್ಲ, ಅದನ್ನ ಕುಯ್ದ್ಬಿಟ್ಟು ನಾನ್ ನಿಮ್ಗೆ ತೋರ್ಸಕ್ ಆಗಲ್ಲ. ಸೊ ಹಾಗಾಗಿ ಈ ತರ ಒಂದು ಇಮೇಜಸ್ ನಲ್ಲಿ ನಾವ್ ನಿಮ್ಗೆ ಆ ಕ್ಯಾಥೋಡ್ ಗ್ರಫೈಟ್ ರಾಡ್, ಗ್ರಫೈಟ್ ಬಂದು ಕಾರ್ಬನ್ನಿನ ಒಂದು ಅಂಶ ಅಲ್ವಾ? ಸೊ ಕಾರ್ಬನ್ ರಾಡ್ ಆಗಿರುತ್ತೆ ಇದು. ಓಕೆ ಮೇಡಮ್, ಇಲ್ಲಿ ಕಾರ್ಬನ್ ರಾಡ್ ಅಂತ ಮೆನ್ಷನ್ ಮಾಡಿಲ್ಲ, ಗ್ರಫೈಟ್ ರಾಡ್ ಅಂತ ಹೇಳಿದ್ದಾರೆ. ಗ್ರಫೈಟ್ ಕೂಡ ಕಾರ್ಬನ್. ಸೊ ಆದ್ರಿಂದ ಇದು ಕಾರ್ಬನ್ ರಾಡ್ ನ ನಾವು ಇಂಗಾಲದ ಕಡ್ಡಿ ಅಂತ ಕರಿತೀವಿ ಇಲ್ಲಿ. ನೆಕ್ಸ್ಟ್, ರಾಸಾಯನಿಕ ಪದಾರ್ಥಗಳು ಅಂದ್ರೆ ಕೆಮಿಕಲ್ಸ್, ಎಲೆಕ್ಟ್ರೋಲೈಟ್. ಕೋಶದ ಒಳಗೆ ಅಮೋನಿಯಂ ಕ್ಲೋರೈಡ್ ನಂತಹ ರಾಸಾಯನಿಕಗಳ ಮಿಶ್ರಣವಿರುತ್ತೆ. ಈ ರಾಸಾಯನಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತೆ. ಕೆಮಿಕಲ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ನಾವಿಲ್ಲಿ ಪೇಸ್ಟ್ ಅಂತ ಕರಿತೀವಲ್ಲ ಅದು. ಸೊ ಆದ್ರಿಂದ ಈ ರಾಸಾಯನಿಕ ಪದಾರ್ಥಗಳು ಯಾವುದು? ಅಮೋನಿಯಂ ಕ್ಲೋರೈಡ್ ನಂತಹ ರಾಸಾಯನಿಕ ಮಿಶ್ರಣಗಳಿರುತ್ತೆ. ಈ ಮಿಶ್ರಣವು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ, ಫ್ರಮ್ ಕೆಮಿಕಲ್ ಎನರ್ಜಿ ಇಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕ್ ಎನರ್ಜಿ ಆಗಿ ರೂಪಾಂತರಗೊಳ್ಳುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಜೊತೆಗೆ ನಾವಿಲ್ಲಿ ಜಿಂಕ್ ಬಗ್ಗೆ ಕೇಳಿದ್ವಿ ಅಲ್ವಾ? ಅನೋಡ್ ಅಲ್ಲಿ ಜಿಂಕ್ ಇನ್ನರ್ ಕೇಸ್, ಸತುವಿನ ಪಾತ್ರೆ. ಜಿಂಕ್ ಅಂದ್ರೆ ಸತುವಿನ ಪಾತ್ರೆ. ಹೊರಭಾಗದ ಕವಚವು ಸಾಮಾನ್ಯವಾಗಿ ಸತುವಿನಿಂದ ಮಾಡಲ್ಪಟ್ಟಿರುತ್ತೆ. ಸೊ ಹೀಗಾಗಿ ಏನೇನ್ ನಾವು ನೋಡ್ಬೇಕು, ಏನೇನಿರುತ್ತೆ ಒಂದು ಬ್ಯಾಟ್ರಿಲಿ? ಧನಧ್ರುವ ಪಾಸಿಟಿವ್ ಟರ್ಮಿನಲ್, ಋಣ ಧ್ರುವ ನೆಗೆಟಿವ್ ಟರ್ಮಿನಲ್, ಇಂಗಾಲದ ಕಡ್ಡಿ ಕಾರ್ಬನ್ ರಾಡ್, ರಾಸಾಯನಿಕ ಪದಾರ್ಥಗಳು ಕೆಮಿಕಲ್ಸ್ ಆರ್ ಎಲೆಕ್ಟ್ರೋಲೈಟ್, ಸತುವಿನ ಪಾತ್ರೆ. ಇಷ್ಟಿರುತ್ತೆ. 1, 2, 3, 4, 5. ಸೊ 5 ಇಂಪಾರ್ಟೆಂಟ್ ಪದಾರ್ಥಗಳಿರುತ್ತೆ. ಯು ಕ್ಯಾನ್ ಟೇಕ್ ದ ಹೆಡ್ಡಿಂಗ್ಸ್ ಇಷ್ಟೇ. ಧನಧ್ರುವ,
ಋಣ ಧ್ರುವ, ಇಂಗಾಲದ ಕಡ್ಡಿ, ರಾಸಾಯನಿಕ ಪದಾರ್ಥಗಳು, ಸತುವಿನ ಪಾತ್ರೆ. ಈ ಹೆಡ್ಡಿಂಗ್ಸ್ ಗಳನ್ನ ಮಾತ್ರ ತೆಕ್ಕೊಳ್ಳಿ, ಒಳಗಿರೋ ಅಂಶವನ್ನ ಬರ್ಕೊಂಡ್ಲಿಕ್ಕೆ ಹೋಗ್ಬಿಡಿ. I'll give you 30 seconds time and the time starts now. Done? Okay. ಸತುವಿನ ಪಾತ್ರೆ ಇಲ್ಲಿವರೆಗೂ ಬರ್ಕೊಂಡ್ರಲ್ವಾ? ಇಂಗ್ಲಿಷ್ ಅವತರಣಿಕೆನ ಕೂಡ ಬರ್ಕೋಬಹುದು. ಧನ ಧ್ರುವ ಪಾಸಿಟಿವ್ ಟರ್ಮಿನಲ್, ಋಣ ಧ್ರುವ ನೆಗೆಟಿವ್ ಟರ್ಮಿನಲ್, ಇಂಗಾಲದ ಕಡ್ಡಿ ಕಾರ್ಬನ್ ರಾಡ್, ಈ ಕಾರ್ಬನ್ ರಾಡ್ ನೇ ಕ್ಯಾಥೋಡ್ ಆಗಿ ನಾವು ಕರಿತೀವಿ. ರಾಸಾಯನಿಕ ಪದಾರ್ಥಗಳು ಕೆಮಿಕಲ್ಸ್ ಅಥವಾ ಎಲೆಕ್ಟ್ರೋಲೈಟ್, ಸತುವಿನ ಪಾತ್ರೆ ಜಿಂಕ್ ಕಂಟೈನರ್ ಅನಾಡ್. ಈಗ ನೆಕ್ಸ್ಟ್, ಕನ್ನಡದಲ್ಲಿ ಪ್ರಮುಖ ಭಾಗಗಳ ಹೆಸರು. ಈಗ ಪಾಸಿಟಿವ್ ಟರ್ಮಿನಲ್ ನ ಧನಗಡೆ ಟರ್ಮಿನಲ್ ಅಥವಾ ಇಲ್ಲಿ ಏನ್ ಕಲ್ತಿದ್ವಿ ಧನ ಧ್ರುವ ಅಂತ ಕರಿತೀವಿ. ನೆಗೆಟಿವ್ ಟರ್ಮಿನಲ್ ನ ಋಣಗಡೆ ಟರ್ಮಿನಲ್ ಅಂತ ಕರಿತೀವಿ. ಆನಾಡ್ ಜಿಂಕ್ ಕಂಟೈನರ್, ಕ್ಯಾಥೋಡ್ ಗ್ರಫೈಟ್ ರಾಡ್ ಅಥವಾ ಕಾರ್ಬನ್ ಕಂಟೈನರ್, ಎಲೆಕ್ಟ್ರೋಲೈಟ್ ಪೇಸ್ಟ್, ಸಪರೇಟರ್ ವಿಭಜಕ ಅಥವಾ ಪೇಪರ್ ಸ್ಪೇಸರ್ ಅಂತೀವಿ. ಕೇಜಿಂಗ್ ಅಥವಾ ಬಾಡಿ, ಸೆಲ್ ಬಾಡಿ ಅಥವಾ ಕವರ್. ಇನ್ನು ಬ್ಯಾಟರಿ, ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನ ಬ್ಯಾಟರಿ ಅಂತ ಕರಿತೀವಿ. ಇಲ್ಲಿ ಒಂದು ಕೋಶದ ಧನ ಧ್ರುವ ಮತ್ತೊಂದು ಕೋಶದ ಋಣ ಧ್ರುವಕ್ಕೆ ಜೋಡಿಸಲಾಗಿರುತ್ತೆ. ಮತ್ತೆ ಸ್ವಿಚ್, ಮಂಡಲವನ್ನ ಪೂರ್ಣಗೊಳಿಸಲು ಆನ್ ಅಥವಾ ಕಡಿತಗೊಳಿಸಲು ಆಫ್ ಇದನ್ನ ಬಳಸಲಾಗುತ್ತೆ. ಓಕೆ, ವಾಟ್ ವಿ ಯು ಡೂ ವಿತ್ ಸ್ವಿಚ್? ಆನ್ ಅಥವಾ ಆಫ್ ನ ಮಾಡ್ತೀವಿ. ಆನ್ ಮಾಡಿದಾಗ ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಿಸಿಟಿ ವಿದ್ಯುತ್ ನ ಪ್ರವಾಹ ಉಂಟಾಗುತ್ತೆ. ಆಫ್ ಮಾಡಿದಾಗ ಅದು ನಿಂತು ಹೋಗುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ ಮಕ್ಳೇ? ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ. ಸೊ ವಿ ಅಂಡರ್ಸ್ಟುಡ್ ದಟ್ ದ ಕೆಮಿಕಲ್ ಚೇಂಜಸ್ ವುಡ್ ಲೀಡ್ ಟು ಎಲೆಕ್ಟ್ರಿಕ್ ಚೇಂಜ್. ಆದ್ರೆ ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂದ್ರೆ ಹೀಟಿಂಗ್ ಇಫೆಕ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಯಾವ್ದಾದ್ರೂ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ತಂತಿಯು ಕಾಯುತ್ತದೆ. ಎಷ್ಟೋ ಸಲ ಟಿವಿ ನೋಡ್ತಿರ್ಬೇಕಾದ್ರೆ, ಬೆಳಗ್ಗೆಯಿಂದ ಟಿವಿ ನೋಡಿದಿರಾ, ನೋಡಿ ಟಿವಿ ವೈರ್ ಎಷ್ಟು ಬಿಸಿಯಾಗಿದೆ ಅಂತ ಹೇಳ್ತಾರೆ. ಹೌದಾ? ಈ ಫಂಕ್ಷನ್ಸ್ ಗಳಲ್ಲಿ ಅಥವಾ ಬಸ್ ಗಳಲ್ಲಿ ನೀವು ಹೋದಾಗ ಈ ಗಾಡಿ ಚಲಾವಣೆ ಮಾಡ್ಬೇಕಾದ್ರೆ ಆ ಜನರೇಟರ್ ಇರೋ ಜಾಗದಲ್ಲಿ ಬಿಸಿಯಾದ ಗಾಳಿ ಬರ್ತಾ ಇರುತ್ತೆ, ಹೀಟ್ ಆಗ್ತಾ ಇರುತ್ತೆ, ಇಂಜಿನ್ ಹೀಟ್ ಆಗಿದೆ ಅಂತ ಹೇಳ್ತೀವಿ. ಹೌದಾ? ಅಥವಾ ಒಂದೇ ಸಮನೆ ನೀವು ಒಂದು ಎಲೆಕ್ಟ್ರಿಕ್ ಉಪಕರಣ, ಮಿಕ್ಸಿ, ಗ್ರೈಂಡರ್ ಇಂಥದ್ನೆಲ್ಲ ಹಾಕಿ ಸುಮಾರು ಹೊತ್ತು ಯೂಸ್ ಮಾಡಿದ ನಂತರ ಅದನ್ನ ಮುಟ್ಟಿದಾಗ ಬಿಸಿ ಇರುತ್ತೆ. ಯಾಕೆ? ಅಲ್ಲೊಂದು ಹೀಟಿಂಗ್ ಎಫೆಕ್ಟ್ ಆಗಿದೆ, ಅಲ್ಲಿ ಉಷ್ಣದ ಉತ್ಪಾದನೆಯಾಗಿದೆ. ಯಾವ್ದಾದ್ರೂ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ತಂತಿಯು ಕಾಯ್ತದೆ. ವೆರಿ ಸಿಂಪಲ್ ಎಕ್ಸಾಂಪಲ್ ನಾನ್ ನಿಮ್ಗೆ ಕೊಡ್ಬೇಕು ಅಂದ್ರೆ, ಈ ಬಲ್ಬ್ ಗೊತ್ತಿದೆ ಅಲ್ಲ ನಿಮ್ಗೆ? ಆ ಬಲ್ಬ್ನ ಸುಮಾರು ಹೊತ್ತು ಉರ್ಸಿ ನಂತರ ಆ ಬಲ್ಬ್ನ ಆಫ್ ಮಾಡಿದ್ಮೇಲೆ ಅದನ್ನ ಮುಟ್ಟಿದಾಗ ಹೆಂಗಿರ್ತದೋ ಬಿಸಿಯಾಗಿರುತ್ತೆ. ಹೌದಾ? ಸೊ ಏನಾಗುತ್ತೆ ಇಲ್ಲಿ, ಆ ಒಂದು ವಿದ್ಯುತ್ ಪ್ರವಾಹ ಆದಾಗ ಆ ತಂತಿಯಲ್ಲಿ ಕಾಯುವಿಕೆ ಒಳಗಾಗುತ್ತೆ. ಇದನ್ನ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ, ದ ಹೀಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಇದರ ಬಳಕೆ. ಈ ತತ್ವವನ್ನ ಎಲೆಕ್ಟ್ರಿಕ್ ಹೀಟರ್, ಇಸ್ತ್ರಿ ಪೆಟ್ಟಿಗೆ, ಗೀಸರ್ ಮತ್ತು ವಿದ್ಯುತ್ ಒಲೆಗಳಲ್ಲಿ ಬಳಸಲಾಗುತ್ತೆ. ಇವುಗಳಲ್ಲಿ ಎಲಿಮೆಂಟ್ ಎಂಬ ಸುರುಳಿ ಇರುತ್ತದೆ. ಇದು ವಿದ್ಯುತ್ ಹರಿದಾಗ ಕೆಂಪಗೆ ಕಾಯುತ್ತದೆ. ಸೊ ಇವಾಗೆಲ್ಲ ಇಂಡಕ್ಷನ್ ಸ್ಟವ್ ಅಂತ ಫುಲ್ ಎಲೆಕ್ಟ್ರಿಕ್ ಸ್ಟವ್ ಬಂತೆ. ಅವಾಗ ನಾವೆಲ್ಲ ನಮ್ ಕಾಲದಲ್ಲಿ ವಿದ್ಯುತ್ ಸ್ಟವ್ ಈ ರೀತಿಯಾಗಿರೋದು, ಒಂದು ಕಾಯಿಲ್ ಇರೋದು ಹೀಗೆ. ಸೊ ಆ ವಿದ್ಯುತ್ ಕಾದಾಗ ಈ ರೀತಿ ಒಂದು ಪೆಟ್ಟಿಗೆ ರೀತಿಯಲ್ಲಿ ಇರೋದು, ಇದ್ರ ಮೇಲೆ ನಾವು ಗ್ಯಾಸ್ನ ಪಾತ್ರೆನ ಇಟ್ಬಿಟ್ಟು ಬಿಸಿ ಮಾಡ್ಬೇಕಿತ್ತು. ಅದು ಬಿಸಿ ಆದಾಗ ಈ ಭಾಗ ಕೆಂಪಗೆ ಆಗೋದು. ಸೊ ಅಲ್ಲಿ ಒಂದು ಶಾಖದ ಉತ್ಪಾದನೆ ಆಗೋದು. ಅನದರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಐರನ್ ಬಾಕ್ಸ್. ಐರನ್ ಬಾಕ್ಸ್ ಅಲ್ಲೂ ಅಷ್ಟೇ, ನೀವು ಅದಕ್ಕೆ
ಈ ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿ ಏನಾಗುತ್ತೆ, ಬಿಸಿ ಆಗುತ್ತೆ, ಹೀಟ್ ಆಗುತ್ತೆ ಅಲ್ವಾ. ಸೊ ಇವುಗಳಲ್ಲಿ ಈ ಎಲಿಮೆಂಟ್ ಇರುತ್ತೆ, ಅದು ಸುರುಳಿ ಸುತ್ತಿರೋ ರೀತಿ ಇರುತ್ತೆ ನಾನು ಬೋರ್ಡ್ ಮೇಲೆ ತೋರಿಸ್ದಂಗೆ. ಹಾಗೇನೆ ವಿದ್ಯುತ್ ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್, ಇದು ಒಂದು ಸುರಕ್ಷತಾ ಸಾಧನ. ಮಂಡಲದಲ್ಲಿ ಅತಿಯಾದ ವಿದ್ಯುತ್ ಹರಿದಾಗ ಫ್ಯೂಸ್ ನಲ್ಲಿರುವಂತಹ ಕಡಿಮೆ ದ್ರವಣ ಬಿಂದು ಹೊಂದಿದ ತಂತಿಯು ಕರಗಿ ಮಂಡಲವನ್ನ ಕಡಿತಗೊಳಿಸುತ್ತೆ. ಸೊ ಏನಾಗುತ್ತೆ, ಅದರಲ್ಲಿರುವಂತಹ ಎಲೆಕ್ಟ್ರಿಕ್ ಫ್ಯೂಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಸೇಫ್ಟಿ. ಏನಾಗುತ್ತೆ, ಮಂಡಲದಲ್ಲಿ ತುಂಬಾ ವಿದ್ಯುತ್ ಹರಿದಾಗ ಫ್ಯೂಸ್ ನಲ್ಲಿರುವಂತಹ ಕಡಿಮೆ ದ್ರವಣ ಬಿಂದು ಹೊಂದಿದ ತಂತಿಯು, ಅದೆಷ್ಟು ತೆಳ್ಳಗಿರ್ತ ಆ ತಂತಿಯು ಕರಗಿ ಮಂಡಲವನ್ನ ಕಡಿತಗೊಳಿಸುತ್ತೆ. ಇದರಿಂದ ಅಗ್ನಿ ಅವಘಡಗಳ ಉಪಕರಣಗಳ ಹಾನಿ ತಪ್ಪುತ್ತೆ. ಸೊ ಅಗ್ನಿ ಅವಘಡಗಳು, ಬೆಂಕಿಯ ತೊಂದರೆ ಮತ್ತು ಉಪಕರಣಗಳ ಹಾನಿ ತಪ್ಪುತ್ತೆ. ಇತ್ತೀಚಿನ ದಿನಗಳಲ್ಲಿ ಫ್ಯೂಸ್ ಬದಲಿಗೆ MCB ಗಳನ್ನ ಬಳಸ್ತಾರೆ. ಸೊ ಏನಿದೆ MCB ಅಂದ್ರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್ ಅಂತ. ಏನು MCB ಅಂದ್ರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ಸ್ ಗಳನ್ನ ಬಳಸಲಾಗುತ್ತೆ. ಸೊ ಈ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡೋಣ. ಎಲೆಕ್ಟ್ರಿಕ್ ಫ್ಯೂಸ್ ಬಳಕೆ ಹೇಗಾಗ್ತಾ ಹೋಗುತ್ತೆ, ಮತ್ತೆ ಈ ಬ್ಯಾಟರಿಯ ಆನ್ ಆಫ್ ಹೇಗಾಗುತ್ತೆ, ಸ್ವಿಚ್ ಆಫ್ ಸ್ವಿಚ್ ಆನ್ ಏನಾಗುತ್ತೆ, ಇದ್ರ ಬಗ್ಗೆ ನಾವು ಈಗ ಒಂದು ಏನು ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತಾ ಹೋಗೋಣ. ಇದ್ರ ಹೆಸರು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಅಂತ. ಒಂದೊಮ್ಮೆ ಈಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ. ಕಾಣಿಸ್ತಾ ಇದೆ ಎಲ್ಲರಿಗೂ? ಏನಿದು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋಣ. ಮೊದಲನೇದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ವೈರ್ಗಳು, ಬ್ಯಾಟ್ರಿ, ಲೈಟ್ ಬಲ್ಬು, ರೆಸಿಸ್ಟರ್, ಸ್ವಿಚ್, ವೈರ್, ಫ್ಯೂಸ್. ನೋಡಿ ಫ್ಯೂಸ್ ಅಲ್ಲಿ ಒಂದು ಚಿಕ್ಕ ತಂತಿ ಇರ್ತಲ್ಲ, ಅದು ಡಾಲರ್ ಬಿಲ್, ಪೇಪರ್ ಕ್ಲಿಪ್, ಕಾಯಿನ್, ವೈರ್, ಇರೇಸರ್, ಪೆನ್ಸಿಲ್. ಪೆನ್ಸಿಲ್ ಇರೇಸರ್ ಎಲ್ಲ ಯಾಕೆ ಮೇಡಮ್ ಇಲ್ಲಿದೆ? ಸೊ ಆರ್ ದೇ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಇಲ್ಲ ಅಲ್ವಾ. ಅದನ್ನ ಸಾಬೀತು ಪಡಿಸ್ಲಿಕ್ಕೆ ಅದನ್ನೆಲ್ಲ ಇಲ್ಲಿ ಕನೆಕ್ಟ್ ಮಾಡಿದಾರೆ ಅಷ್ಟೇ. ಈ ಕಡೆ ಎಲೆಕ್ಟ್ರಾನ್ಸ್ ಗಳನ್ನ ನೋಡಬಹುದು. ಕನ್ವೆನ್ಷನಲ್ ಆಗಿ ಸೆಲೆಕ್ಟ್ ಮಾಡಬಹುದು. ಲೇಬಲ್ಸ್, ವ್ಯಾಲ್ಯೂಸ್ ಅಂತೆಲ್ಲ ಇರುತ್ತೆ. ಸೊ ನಾನು ಎಲೆಕ್ಟ್ರಾನ್ಸ್ ಅಲ್ಲಿ ಇಡ್ತೀನಿ. ಈಗ ಒಂದು ವೈರ್ನ ತಂದು ಈ ರೀತಿ ಎಳೆದು ಅದರ ಒಂದು ಭಾಗವನ್ನ ಎಳೆದು ಮತ್ತೊಂದು ವೈರ್ನ ಈ ರೀತಿ ನಾವು ಜೋಡಿಸಿ, ಸೊ ಮತ್ತೊಂದು ಬ್ಯಾಟ್ರಿನ ಹೀಗಿಟ್ಟು ಮತ್ತೊಂದು ವೈರ್ನ ಹೀಗೆ ಜೋಡಿಸ್ತಾ ಇದ್ದೀನಿ. ಇಲ್ಲೊಂದು ವೈರ್ನ ಜೋಡಿಸ್ತಾ ಇದ್ದೀನಿ. ಇಲ್ಲೊಂದು ಬಲ್ಪಿನ ಇವಾಗ ಹೀಗಿಟ್ಟು ಸೊ ಏನಾಯ್ತು ಇಲ್ಲಿ, ವಿದ್ಯುತ್ ಪ್ರವಾಹ ಅನ್ನೋದು ಆಯ್ತು. ಯು ಕ್ಯಾನ್ ಸಿ ದ ಮೂವ್ಮೆಂಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಹೌದಾ? ಕಾಣಿಸ್ತಾ ಇದೆ ಎಲ್ಲರಿಗೂ? ಸೊ ನಾನು ಇದನ್ನ ಏನ್ ಮಾಡಬಹುದು, ಕನ್ವೆನ್ಷನಲ್ ರೀತಿಯಲ್ಲೂ ತೋರಿಸಬಹುದು. ಚೇಂಜ್ ಆಫ್ ಮೋಡ್ ಅಷ್ಟೇ, ಇನ್ನೇನು ಆಗ್ತಾ ಇಲ್ಲ. ದೇರ್ ಇಸ್ ಚೇಂಜ್ ಆಫ್ ಮೋಡ್ ಹಿಯರ್. ಓಕೆ. ಅಥವಾ ಎಲೆಕ್ಟ್ರಾನ್ಸ್ ರೂಪದಲ್ಲೂ, ಎಲೆಕ್ಟ್ರಾನ್ಸ್ ನೋಡಿ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಯಾಕೆ ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ? ಬಿಕಾಸ್ ಇಟ್ ಇಸ್ ನೆಗೆಟಿವ್. ಋಣ ಧ್ರುವಗಳ ಮೂಲಕ ಇದೆ. ಅದೇ ಕನ್ವೆನ್ಷನಲ್ ಮೋಡ್ ಅಲ್ಲಿ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಹೌದಾ?
ಕ್ಯಾನ್ ಯು ಆಲ್ ಸಿ? ಈಗ ವೋಲ್ಟಾ ವ್ಯಾಲ್ಯೂಸ್ ಗಳು ನಾವು ನೋಡಬಹುದು. ಇದು 9 ವೋಲ್ಟೇಜ್ ಇದೆ, ಇದು 10 ಕರೆಂಟ್ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ವ್ಯಾಲ್ಯೂ ಸೆಲೆಕ್ಟ್ ಮಾಡಿದಾಗ ಅಥವಾ ವೋಲ್ಟಾ ಮೀಟರ್ ನ ತಂದು ವ್ಯಾಲ್ಯೂನ ಚೆಕ್ ಮಾಡಬಹುದು. ಹೀಗೆ ಏನ್ ಕಾಣಿಸ್ತಾ ಇದೆ? ವೋಲ್ಟೇಜ್ ಎಷ್ಟಿದೆ? 9 ವೋಲ್ಟೇಜ್ ಇದೆ. ಇದನ್ನ ವೋಲ್ಟಾ ಮೀಟರ್ ಮೂಲಕ ನಾವು ಚೆಕ್ ಮಾಡಬಹುದು. ಓಕೆ, ಸೊ ಈಗ ಇದು ವಿಜ್ಞಾನ ಅಲ್ವಾ? ವಿಜ್ಞಾನ ಅಂದ್ರೆ ಏನು? ಪರೀಕ್ಷಾ ದೃಷ್ಟಿಯಿಂದ ನೋಡ್ತೀವಿ. ವಿ ಕಾಂಟ್ ಸೆಟಲ್ ಫಾರ್ ಅ ಸಿಂಪಲ್ ಎಕ್ಸ್ಪ್ಲನೇಷನ್. ಹೌದಲ್ವಾ? ಹಲ್ವಾರು ರೀತಿ ಟೆಸ್ಟ್ ಮಾಡಿ ನೋಡ್ಬೇಕು ಇದು ಸರಿನಾ ಇಲ್ವಾ ಅಂತ. ಈಗ ನಿಮ್ಮಲ್ಲಿ ಕೌತುಕತೆ ಇರಬಹುದು, ಮೇಡಮ್ ಈ 2 ಧ್ರುವಗಳಲ್ಲಿ ಇಲ್ಲಿ ಮಾತ್ರ ಯಾಕೆ ಹೋಗ್ತಾ ಇದೆ? ಒಂದ್ ಕೆಲ್ಸ ಮಾಡೋಣ, ಈ ವೈರ್ನ ಕಟ್ ಮಾಡ್ಬಿಡೋಣ. ಕಟ್ ಮಾಡಿ ಈ ಕೆಂಪು ಕೆಂಪುನ ಜಾಯಿನ್ ಮಾಡೋ ಬದಲು ಕೆಂಪು ಕಪ್ಪನ್ನ ಜಾಯಿನ್ ಮಾಡೋಣ. ಅವಾಗ ಏನಾಗುತ್ತೆ? ಏನಾಯ್ತು? ಏನಾಯ್ತು? ಇಲ್ಲಿ ಬೆಂಕಿ ಕಾಣಿಸ್ಕೊಂತು. ಅದ್ರ ಅರ್ಥ ಏನು? ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಏನಾಗಿದೆ ಅಂತ ಅರ್ಥ? ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಯಾವಾಗ ವೈರ್ ವೈರ್ ಟಚ್ ಆಗುತ್ತೋ ಆಗ ಘರ್ಷಣೆ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಈಗ ಮತ್ತೊಮ್ಮೆ ಇನ್ನೊಂದು ಉದಾಹರಣೆಯನ್ನ ನೀಡ್ತೀನಿ. ವೈರ್, ಒಂದು ಸ್ವಿಚ್ ಅನ್ನ ಇಡ್ತೀನಿ ಈ ವೈರ್ಗೆ, ಮತ್ತೊಂದು ವೈರ್ನ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲೊಂದಿಷ್ಟು ವೈರ್ನ ಕನೆಕ್ಟ್ ಮಾಡ್ತೀನಿ. ಒಂದು ಬ್ಯಾಟ್ರಿ ಇಡ್ತೀನಿ. ಸೊ ಇಲ್ಲೊಂದು ವೈರ್ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಮತ್ತೊಂದು ವೈರ್ನ ಹೀಗೆ ಎಳೆದು ಕನೆಕ್ಟ್ ಮಾಡ್ತೀನಿ. ಈಗ ಅಲ್ಲೊಂದು ಬಲ್ಬ್ ನ ಕನೆಕ್ಟ್ ಮಾಡ್ತೀನಿ. ಸೊ ಬಲ್ಬ್ ಕನೆಕ್ಟ್ ಆದಾಗ ಎಲ್ಲಿ ಕನೆಕ್ಟ್ ಮಾಡ್ಬೇಕು? ಇಲ್ಲ ರೆಡ್ ಕಲರ್ ಮೇಡಮ್. ಇಲ್ಲಾಂದ್ರೆ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಏನ್ ಮೇಡಮ್ ಇಷ್ಟು ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿದೀವಿ, ಕರೆಂಟೇ ಹರಿತಾ ಇಲ್ವಲ್ಲ? ದೇರ್ ಇಸ್ ನೋ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ. ಏನ್ ಮಾಡೋಣ? ಯಾಕೆ ಹೀಗಾಗಿರ್ಬಹುದು? ಬಿಕಾಸ್ ಇಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ನ ಆನ್ ಮಾಡಿದ್ರೆ, ಆಫ್ ಮಾಡಿದ್ರೆ, ಆನ್ ಮಾಡಿದ್ರೆ, ಸೊ ಅರ್ಥ ಆಗ್ತಾ ಇದೆಯಾ ಹೇಗೆ ಸ್ವಿಚ್ ವರ್ಕ್ ಆಗ್ತಾ ಇದೆ ಅಂತ? ಸೊ ನಮ್ಮಲ್ಲೂ ಹಾಗೆ ಅಲ್ವಾ? ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಪಾಸ್ ಆಗುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಕರೆಂಟ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಹೌದಾ? ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಸೊ ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೂಲಕ ಯಾವ ರೀತಿ ವಿದ್ಯುತ್ನ ಪರಿಣಾಮಗಳನ್ನ ನಾವು ನೋಡ್ತಾ ಹೋಗಬಹುದು, ಅದು ಹೇಗೆ ಪಾಸ್ ಆನ್ ಆಗುತ್ತೆ, ಸ್ವಿಚ್ ಆನ್ ಇದ್ದಾಗ ಹೇಗೆ, ಸ್ವಿಚ್ ಆಫ್ ಇದ್ದಾಗ ಹೇಗೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ವೈರಿನ ಜೋಡಣೆ ಯಾವ ರೀತಿ ಮಾಡ್ಬೇಕು. ಸೊ ನಾನು ಇಲ್ಲಿ ಮತ್ತೆ ಕಟ್ ಮಾಡ್ಬಿಟ್ಟು ಸೊ ಇಲ್ಲಿ ಹಾಕಿದಾಗ ನೀವು ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆಫ್ ಮಾಡಿದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಮತ್ತೊಮ್ಮೆ ಇದನ್ನ ಕಟ್ ಮಾಡಿ, 2 ಕಡೆನೂ ರೆಡ್ ಇದೆ. ಇದನ್ನ ಇಲ್ಲಿ ಹಾಕಿ, ಇದನ್ನ ಇಲ್ಲಿ ಹಾಕಿದ್ರೆ ಈಗ ಯಾವ ಕಡೆ ಆದ್ರೂ ನೀವು ತಿರುಗಿಸಿ, ನೀವು ಸ್ವಿಚ್ ವೈರ್ ಕನೆಕ್ಷನ್ ಕರೆಕ್ಟ್ ಆಗಿ ಮಾಡಿದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಕರೆಂಟ್ ಅನ್ನೋದು ಸರಿಯಾಗಿ ಪಾಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಅರ್ಥ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು, ಉಕ್ತ ಲೇಖನ, ಪಾಠದ ವಿಷಯ ಮತ್ತೆ ಸಿಮ್ಯುಲೇಷನ್ ಇದ್ರ ಬಗ್ಗೆ ಕಲ್ತ್ಕೊಂಡ್ವಿ. ಮುಂದಿನ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಆಳವಾಗಿ, ಡೀಟೇಲ್ ಆಗಿ, ಡೀಪ್ ಆಗಿ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ಒಂದು ವಿದಾಯವನ್ನ ಹೇಳ್ತಾ ಇದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.